ನಮಸ್ಕಾರ. ಇವತ್ತಿನ ವಿಡಿಯೋ ಜಿಯೋ ಫೈನಾನ್ಷಿಯಲ್ಸ್ ಮುಂದಿನ ಭವಿಷ್ಯ ಹೇಗಿರಬಹುದು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ಜಿಯೋ ಫೈನಾನ್ಷಿಯಲ್ಸ್ ತನ್ನ ತಾಯಿ ಕಂಪನಿ ರಿಲಯನ್ಸ್ ಇಂದ ಹೊರಗೆ ಬಂದಿದೆ. ಈಗ ಸಣ್ಣ ಕೂಸು. ಜನರಿಗೆಲ್ಲ ಒಂದು ಕುತೂಹಲ, ಕಾತುರ ಏನು ಅಂತಂದ್ರೆ, ಈ ಸಣ್ಣ ಷೇರು ಅಂದ್ರೆ ಒಂದು 261 ರೂಪಾಯಿ ಇರುವಂತಹದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆಯಬಹುದು. ಇವತ್ತು ಅದರ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ತಾ ಇದ್ದೇನೆ. ಜಿಯೋ ಫೈನಾನ್ಷಿಯಲ್ಸ್ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗ್ಲಿಕ್ಕೆ ಇನ್ನೂ 2-3 ತಿಂಗಳು ಹಿಡಿಯುತ್ತೆ. ಮತ್ತು ಜಿಯೋ ಫೈನಾನ್ಷಿಯಲ್ಸ್ ಈಗ ಒಂದು ಅಗ್ರಿಮೆಂಟ್ ಅನ್ನು ಹಾಕೊಂಡಿದ್ದಾರೆ, ಜಾಯಿಂಟ್ ವೆಂಚರ್ ಅನ್ನು ತಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ಮತ್ತೆ ಅವರ 50-50 ಜಾಯಿಂಟ್ ವೆಂಚರ್ ವಿತ್ ಬ್ಲಾಕ್ ರಾಕ್ ಕಂಪನಿ ಫಾರ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲೈಕ್ ಎ ಮ್ಯೂಚುವಲ್ ಫಂಡ್. ಬ್ಲಾಕ್ ರಾಕ್ ಅಮೆರಿಕದ ಒಂದು ಫೇಮಸ್ ಇನ್ವೆಸ್ಟ್ಮೆಂಟ್ ಕಂಪನಿ, ಲಾರ್ಜೆಸ್ಟ್ ಅಸೆಟ್ ಮ್ಯಾನೇಜರ್. ಮತ್ತು ಅವರ ಕೆಳಗೆ AUM ಅಂದ್ರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ 700 ಲಕ್ಷ ಕೋಟಿ ಇದೆ. ಸದ್ಯಕ್ಕೆ JFS ಮತ್ತು ಬ್ಲಾಕ್ ರಾಕ್ 1200 ಕೋಟಿಯನ್ನು ಹಾಕ್ತಾರೆ ಜಾಯಿಂಟ್ ವೆಂಚರ್ ಅಲ್ಲಿ. ಮತ್ತು ಅದನ್ನು ಮುಂದಿನ ದಿನಗಳಲ್ಲಿ ಜಿಯೋ ಬ್ಲಾಕ್ ರಾಕ್ ಅಂತ ಕರೀತಾರೆ. ಇದು ಬ್ಲಾಕ್ ರಾಕ್ ಅವ್ರದ್ದು 2ನೇ ಎಂಟ್ರಿ ಇಂಡಿಯಾಕ್ಕೆ. ಮೊದಲು ಅವರು DSP ಬ್ಲಾಕ್ ರಾಕ್ ಇನ್ವೆಸ್ಟ್ಮೆಂಟ್ ಕಂಪನಿಯನ್ನು ನಡೆಸ್ತಾ ಇದ್ರು, ಆವಾಗ ಅದನ್ನು ಮಾರ್ಕೊಂಡ್ರು. ಈಗ ಪುನಃ ಇಂಡಿಯಾಕ್ಕೆ ಮತ್ತೊಮ್ಮೆ ಕಾಲಿಡ್ತಾ ಇದ್ದಾರೆ. ಈ ಹೊಸ ಕಂಪನಿ ಜಿಯೋ ಬ್ಲಾಕ್ ರಾಕ್ ಅದು ಅಸ್ತಿತ್ವಕ್ಕೆ ಬರಲಿಕ್ಕೆ ಕನಿಷ್ಠ ಪಕ್ಷ 12 ತಿಂಗಳಾಗುತ್ತೆ. ಮತ್ತೆ ಅಲ್ಲಿಂದ ಮೇಲೆ ಅವರಿಗೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಬಂದ್ರೆ ತಮ್ಮ ಆಪರೇಷನ್ಸ್ ಅನ್ನು ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ. ಜಿಯೋ ಫೈನಾನ್ಷಿಯಲ್ಸ್ ಅವರು ಮ್ಯೂಚುವಲ್ ಫಂಡ್ ಅಲ್ಲದೆ ಕೆಲವು ಹೊಸ ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಫೈನಾನ್ಷಿಯಲ್ ಸರ್ವಿಸಸ್ ಡಿವಿಷನ್, ಇನ್ಶೂರೆನ್ಸ್ ಅಂಡ್ ಪೇಮೆಂಟ್ಸ್ ಇತ್ಯಾದಿ. ಜಿಯೋ ಬ್ಲಾಕ್ ರಾಕ್ ಕಂಪನಿ ಭಾರತಕ್ಕೆ ಕಾಲಿಟ್ಟ ತಕ್ಷಣ ಅದು ದೊಡ್ಡ ಮಟ್ಟಿನಲ್ಲಿ ಬೇರೆ ಕಂಪನಿಗಳನ್ನೇ ಕಂಪೀಟ್ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಬಹಳ ದೊಡ್ಡ ಕಂಪನಿಗಳಿದಾವೆ, HDFC AMC, SBI AMC, ICICI Prudential ಇತ್ಯಾದಿ. ಆದ್ದರಿಂದ ಈ ಬ್ಲಾಕ್ ರಾಕ್ ಅನ್ನುವಂತ ಬ್ರ್ಯಾಂಡ್ ಬಂದದ್ರಿಂದ ಜಿಯೋ ಫೈನಾನ್ಷಿಯಲ್ಸ್ ಮುಂದಿನ ದಿನಗಳಲ್ಲಿ ಒಂದು ಅಡ್ವಾಂಟೇಜ್ ಅನ್ನ ಕಂಡುಕೊಳ್ಳಬಹುದು ಅನ್ನುವಂಥದ್ದು ರಿಲಯನ್ಸ್ ಅವರ ಒಂದು ಅಭಿಪ್ರಾಯ ಮತ್ತು ತಜ್ಞರ ಅಭಿಪ್ರಾಯವೂ ಹೌದು. ಈ ಜಾಯಿಂಟ್ ವೆಂಚರ್ ಇಂದಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕಿಗೆ ಒಂದು ಒಳ್ಳೆಯ ಸೆಂಟಿಮೆಂಟ್ ಸಿಕ್ಕಿದೆ. ಪಾಸಿಟಿವ್ ಆಗಿ ಮೇಲಕ್ಕೆ ಹೋಗ್ಲಿಕ್ಕೆ ಬೇಕಾದಂತ ಒಂದು ಥರ್ಸ್ಟ್ ಸಿಕ್ಕಿದೆ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಒಟ್ಟು ಎಷ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಇದ್ದಾವೆ? 4 ಆಯ್ಕೆಗಳು: 43, 35, 61, 29. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.